ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರು ಜೊತೆಗೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಿಸಿ ಬಿಸಿ ಗರಿಯಾದ ಉದ್ದಿನ ವಡೆ ತಿಂದರೆ ಆ ಮಜಾನೇ ಬೇರೆ ಅಲ್ವಾ. ಆದರೆ ತುಂಬ ಜನರಿಗೆ ಮನೆಯಲ್ಲಿ ವಡೆ ಮಾಡುವಾಗ ಅದು ಎಣ್ಣೆ ಕುಡಿಯುತ್ತೆ ಅಥವಾ ಸಾಫ್ಟಾಗಿ ಫ್ಲಫಿಯಾಗಿ ಮತ್ತು ಒಳಗಡೆ ಎಲ್ಲ ಹಗುರವಾಗಿ ಲೈಟಾಗಿ ಮತ್ತು ಕ್ರಿಸ್ಪಿಯಾಗಿ ಬರಲ್ಲ ಅನ್ನೋ ಕಂಪ್ಲೇಂಟ್ ಕೂಡ ಇರುತ್ತೆ. ಎಣ್ಣೆ ಕುಡಿದ್ರೆ ತುಂಬ ಬೇಜಾರಾಗ್ಬಿಡುತ್ತೆ. ಎಣ್ಣೆ ಕುಡಿದಲ್ಲೇ ವಡೆ ಮಾಡೋದು ಹೇಗೆ ಅಂತ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವತ್ತು ನಾನು ನಿಮಗೆ ಹೋಟೆಲ್ ಶೈಲಿಯ ಪರ್ಫೆಕ್ಟ್ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಕೆಲವು ಸೀಕ್ರೆಟ್ ಟಿಪ್ಸ್ ಜೊತೆ ಹೇಳ್ಕೊಡ್ತೀನಿ. ಈಗ ನಾವು ವಡೆ ಮಾಡೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋಣ. ನೋಡಿ ಈಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವತ್ತು ನಾನು ವಡೆ ಮಾಡೋದಕ್ಕೆ ನಾನಿಲ್ಲಿ 1.5 ಲೋಟದಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. 1.5 ಲೋಟ ಉದ್ದಿನಬೇಳೆನ ನಾನು ಚೆನ್ನಾಗಿ ನೀರಿನಲ್ಲಿ 2-3 ಸತಿ ತೊಳ್ಕೊಂಡು ಆಮೇಲೆ ನಾನು ಅದನ್ನು ನೆನೆಯೋದಕ್ಕೆ ಇಡ್ತೀನಿ. ನೋಡಿ ಈಗ 1.5 ಲೋಟ ಉದ್ದಿನಬೇಳೆನ ನಾನು ಹಾಕಿ 2-3 ಸತಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಂದು ಈಗ ಉದ್ದಿನಬೇಳೆ ಮುಳುಗೋವಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಹೆಚ್ಚು ಕಮ್ಮಿ 2 ಲೋಟದಷ್ಟು ನೀರು ಹಾಕಿ 3 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಮಿನಿಮಮ್ 3 ಗಂಟೆ ನೆನಿಬೇಕು, ತುಂಬ ಜಾಸ್ತಿನೂ ಕೂಡ ನೆನಿಬಾರ್ದು. ಈಗ ನೆಂದಿರೋವಂಥ ಉದ್ದಿನಬೇಳೆನ ನಾನು 2 ಬ್ಯಾಚಲ್ಲಿ ರುಬ್ಕೊಳ್ತೀನಿ. ಈಗ ಫಸ್ಟ್ ಬ್ಯಾಚಲ್ಲಿ ಸ್ವಲ್ಪ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಹಾಕ್ಕೊಳ್ಳುವಾಗ ನೀರು ತುಂಬ ಕಡಿಮೆ ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೊಂಡಲ್ಲೇ ರುಬ್ಬಬೇಕು. ತುಂಬ ಗಟ್ಟಿಯಾಗಿ ರುಬ್ಕೊಂಡ್ರೆ ಒಳ್ಳೆಯದು. ಜಾಸ್ತಿ ನೀರಾದರೆ ನಿಮಗೆ ಮಾಡೋದಕ್ಕೂ ಕಷ್ಟ ಮತ್ತು ಚೆನ್ನಾಗೂ ಬರೋದಿಲ್ಲ. ಗಟ್ಟಿಯಾಗಿ ರುಬ್ಕೋಬೇಕು. ನೋಡಿ ಈಗ ನಾನು 2 ಬ್ಯಾಚಿನಲ್ಲೂ ಕೂಡ ನಾನು ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಬ್ಯಾಚ್ ಬೈ ಬ್ಯಾಚೇ ರುಬ್ಕೋಬೇಕು, ಒಟ್ಟಿಗೆ ರುಬ್ಕೋಬಾರ್ದು. ಈಗ ನಾನು ಅದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದು ಸಾಫ್ಟ್ ಮತ್ತು ಫ್ಲಫಿಯಾಗಿ ಮೇಲ್ಗಡೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರಬೇಕು ಹೋಟೆಲ್ ಸ್ಟೈಲ್ನಲ್ಲಿ ಅಂದರೆ ಒಂದು ಟಿಪ್ಸ್. ಇನ್ನೊಂದೇನು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಇಲ್ಲಿ ನಾನು 1/4 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮಾಡೋ ಟೈಮಲ್ಲಿ ಸೇರಿಸ್ಕೋಬೇಕು, ಮುಂಚೆನೇ ಸೇರಿಸ್ಬಾರ್ದು. ಉಪ್ಪು ಕೂಡ ಅಷ್ಟೇ, ನಾವು ಯಾವಾಗ ಮಾಡ್ತೀವೋ ಉದ್ದಿನ ವಡೆ ಆವಾಗ ನಾವು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟು ಆ ಟೈಮಲ್ಲಿ ಇದನ್ನು ನಾವು ಮಾಡ್ಕೋಬೇಕು. ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟರಲ್ಲಿ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆವಾಗ ಏರ್ ಬಬಲ್ಸು ಫಾರ್ಮ್ ಆಗುತ್ತೆ. ಈಗ ನೋಡಿ ಅದು ಹಿಟ್ಟು ಚೆನ್ನಾಗಾಗಿದೆ ಅನ್ನೋದಕ್ಕೆ ನಾವು ಒಂದು ಬಟ್ಲಲ್ಲಿ ನೀರು ಹಾಕಿ ಆ ಹಿಟ್ಟನ್ನು ಹಾಕಿದ್ರೆ ಹಿಟ್ಟು ತಿಳ್ಕೊಂಡು ಬರಬೇಕು. ಇದು ಒಂದು ಟಿಪ್ಸ್ ಅಂತ ತಗೊಳ್ಳಿ. ಈಗ ಹಿಟ್ಟು ಚೆನ್ನಾಗಿ ಲೈಟಾಗಿ ಆಗಿದೆ, ಚೆನ್ನಾಗಿ ಬೀಟ್ ಮಾಡಿದ್ಮೇಲೆ ಈಗ ನಾವು ಅದಕ್ಕೆ ಹೆಚ್ಚಿದಂಥ 2-3 ಹಸಿರು ಮೆಣಸಿನ್ಕಾಯಿ, ಶುಂಠಿ 1 ಇಂಚಷ್ಟು ಶುಂಠಿ ತೊಗೊಂಡು ಅದನ್ನು ಸಣ್ಣಗೆ ಹೆಚ್ಚಿದ್ದೀನಿ. ಕರ್ಬೇವಿನ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೋದು. ಆಮೇಲೆ ನಾನು ಕಾಳುಮೆಣಸು 1 2 ಟೇಬಲ್ ಸ್ಪೂನಷ್ಟು ಅದನ್ನು ಕೋರ್ಸಾಗಿ ಪೌಡ್ರ್ ಅಂದರೆ ತರಿಯಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿನಲ್ಲಿ ಹಾಕ್ಕೋಬೇಕು. ತುಂಬ ಫುಲ್ ಇಟ್ಕೊಂಡು ಎಣ್ಣೆನ ಫುಲ್ ಇಟ್ಕೊಂಡು ಹಾಕ್ಕೋಬಾರ್ದು ಉದ್ದಿನ ವಡೆ. ಹಾಕುವಾಗ ಕೈನ ಸ್ವಲ್ಪ ನೀರಿನಲ್ಲಿ ಅದ್ದುಬಿಟ್ಟು ಪ್ರತಿ ಸಾರಿನೂ ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ತಗೊಂಡು ಉಂಡೆ ಥರ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಡಬೇಕು. ಬಿಡುವಾಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ವಡೆನ ಬಿಡಬೇಕು. ಆಮೇಲೆ ಮತ್ತೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕರ್ಕೋಬೇಕು. ಹಾಕಿದ ಮೇಲೆ ಇಮ್ಮಿಡಿಯೇಟ್ ತಿರುಗಿಸ್ಬಾರ್ದು. 2 ನಿಮಿಷ ಆದಮೇಲೆ ತಿರುಗಿಸ್ಬೇಕು. ನೋಡಿ ಮೇಲ್ಗಡೆ ಎಲ್ಲ ಸ್ವಲ್ಪ ಕವರ್ ಆಗಿದೆ, ಅದು ಸ್ವಲ್ಪ ಬ್ರೌನ್ ಆಯಿತು ಅಂತಂದಾಗ ತಿರುಗಿಸ್ಕೋಬೇಕು. ಆವಾಗ 2 ಬದಿನಲ್ಲೂ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಕುವಾಗ ಲೋ ಫ್ಲೇಮ್ ಹಾಕ್ಕೊಂಡು ಹಾಕೋಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಫುಲ್ ಫ್ಲೇಮ್ ಇಟ್ಕೋಬಾರ್ದು, ಸೀದೋಗ್ಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಲೈಟಾಗಿ ಈ ಥರ ಮಾಡಿಕೊಂಡು ತಿರುಗಿಸ್ಕೊಳ್ತಾ 2 ಬದಿನೂ 2 ಸರಿನೂ ತಿರುಗಿಸ್ಕೊಂಡು ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಲೈಟಾಗಿ ಕರೆದಿದೆ ಅನ್ನೋದಕ್ಕೆ ಅದು ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ನೋಡಿ ಈ ಥರ ಒಂದು ಸತಿ ತೆಗೆದು ಮತ್ತೆ ಇನ್ನೊಂದು ಸತಿ ಹಾಕಿದ್ರೆ 2 ಟೈಮ್ ಈ ಥರ ಮಾಡಿ ಹಾಕೋದು ತೆಗೆಯೋದು ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಸಿಯೋದು ಇಲ್ಲ. ಆವಾಗವಾಗ ಚೆನ್ನಾಗಿ ಜಾಲರಿನಲ್ಲಿ ನಾವು ಹಿಂಗೆ ಕೈ ಆಡ್ತಾ ಇದ್ದರೆ ಸಿಯೋದು ಇಲ್ಲ. ನೋಡಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಕಲರ್ ಚೆನ್ನಾಗಿ ಬಂದಿದೆ. ಗೋಲ್ಡನ್ ಕಲರು ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿರುತ್ತೆ. ಯಾಕೆ ಅಂದರೆ ನಾವು ಏರ್ ಬಬಲ್ಸ್ನ ಫಾರ್ಮ್ ಮಾಡಿ ನಾವು ಹಾಕಿದ್ದೀವಿ. ಒಳಗಡೆ ತುಂಬ ಲೈಟಾಗಿರುತ್ತೆ ಟೆಕ್ಸ್ಚರು, ಹಗೂರವಾಗಿ ಬಂದಿರುತ್ತೆ ವಡೆ, ಹೆವಿಯಾಗಿರೋದಿಲ್ಲ. ಆವಾಗ ನಿಮಗೆ ಉದ್ದಿನ ವಡೆ ಪರ್ಫೆಕ್ಟ್ ಉದ್ದಿನ ವಡೆ ಟೇಸ್ಟ್ ಸಿಗುತ್ತೆ. ನೋಡಿ ಈಗ ನಾನು ಸೆಕೆಂಡ್ ಬ್ಯಾಚ್ ಮತ್ತೆ ಹಾಗೆ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮು ಇರಬೇಕು ಉರಿ. ಕೈಗೆ ಸ್ವಲ್ಪ ಪ್ರತಿ ಸಾರಿನೂ ನೀರು ಹಚ್ಕೊಂಡು ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ಚಿಕ್ಕ ಉದ್ದಿನ ವಡೆನೇ ಮಾಡ್ತಾಯಿದ್ದೀನಿ. ಮಿನಿ ವಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಪ್ರತಿ ಸಾರಿನೂ ನೀರು ಹಚ್ಕೊಂಡು ನಾವು ಈ ಥರ ಒಂದೊಂದೇ ಹಾಕ್ಕೊಂಡು ಕೈ ಮೇಲೆ ಹೆಬ್ಬೆರಳನ್ನಲ್ಲೇ ನಾವು
ಹೋಲ್ನ ಮಾಡಿಕೊಂಡು ಹಾಕ್ಕೋಬೋದು. ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು. ಹಿಟ್ಟು ನಾವು ಚೆನ್ನಾಗಿ ಕರೆಕ್ಟಾಗಿ ರುಬ್ಕೊಂಡು, ಮತ್ತು ನಾನು ಬೀಟ್ ಮಾಡೋ ಪ್ರೊಸೀಜರ್ ಹೇಳಿದ್ನಲ್ಲ, ಒಂದೇ ಡೈರೆಕ್ಷನಲ್ಲಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ, ಹಗುರವಾಗುತ್ತೆ ಹಿಟ್ಟು ಲೈಟಾಗಿ ಆದಾಗ ನೀವು ಹಾಕ್ಬೋದು. ವಡೆನ ತುಂಬ ಚೆನ್ನಾಗಿ ಬರುತ್ತೆ ಅವಾಗ, ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಇದು ಫ್ಲಫಿ ಟೆಕ್ಸ್ಚರ್ ಬರುತ್ತೆ ಅವಾಗ. ಇಲ್ಲ ಅಂದರೆ ಹಾಗೆ ಹಾಕಿದ್ರೆ ಹಿಟ್ಟು ಹಾಗಾಗಿ ಗಟ್ಟಿಗೆ ಬರುತ್ತೆ. ತಿಂದಾಗ ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ಕ್ರಿಸ್ಪಿ ಅನಿಸಿದ್ರೆ ಆರಿದ್ಮೇಲೆ ಕ್ರಿಸ್ಪಿ ಹೊಟ್ಟೋಗುತ್ತೆ. ಹಾಗಾಗಿ ಹಿಟ್ಟನ್ನು ನೀವು ಚೆನ್ನಾಗಿ ರುಬ್ಕೊಳ್ಳುವಾಗ ಮತ್ತು ಅದನ್ನು ಬೀಟ್ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಿದ್ರೆ ವಡೆ ಬಿಸಿ ಇರುವಾಗ ಅಷ್ಟೇ ಅಲ್ಲ, ಆರಿದ ಮೇಲೂ ಕೂಡ ಹಾಗೆ ಫ್ಲಫಿಯಾಗಿರುತ್ತೆ ನೋಡಿ. ಈ ಥರ ಫ್ರೈ ಮಾಡುವಾಗಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಡಬಲ್ ಟೈಮು ಈ ಥರ ಫ್ರೈ ಮಾಡಿದ್ರೆ ಕ್ರಿಸ್ಪಿ ತುಂಬ ಚೆನ್ನಾಗಿ ಬರುತ್ತೆ, ಒಳಗಡೆ ಲೈಟಾಗೂ ಇರುತ್ತೆ. ಇದು ಆರಿದ ಮೇಲೂ ಕೂಡ ನಿಮಗೆ ವಡೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಆಗೋದೇ ಇಲ್ಲ ಅದು, ಯಾಕೆಂದರೆ ಏರ್ ಬಬಲ್ಸ್ ಇರೋದ್ರಿಂದ ಫ್ಲಫಿಯಾಗಿ ಬರುತ್ತೆ ನೋಡಿ. ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೆ ಏರ್ ಬಬಲ್ಸ್ ಹಿಂಗೆ ರಿಲೀಸ್ ಆಯಿತು ಅಂದರೆ ಅಷ್ಟು ಒಳಗಡೆ ಲೈಟಾಗಿದೆ ಅಂತ ಅರ್ಥ. ಅದು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ನಾವು ಇಡ್ಲಿ ಸಾಂಬಾರು ಜೊತೆ ತಿನ್ಬೋದು, ಇಲ್ಲ ಹಾಗೆ ಬರೀ ಚಟ್ನಿ ಜೊತೆ ಕೂಡ ತಿನ್ಬೋದು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.